ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅದಾದ ನಂತರ ನಾವು ನಮ್ದೊಂದು ಟೀಮ್ ಫಾರ್ಮ್ ಆಯಿತು. ನಾನು, ನಮ್ಮ ಓಂ ಪ್ರಕಾಶ್ ಅವರು, ಡೈರೆಕ್ಟರ್ ಓಂ ಪ್ರಕಾಶ್, ನಮ್ಮ ಶಿವಮಣಿ, ನಮ್ಮ MS ರಮೇಶು, ನಮ್ಮ ಮಾದೇಶು, ಆಮೇಲೆ ರುದ್ರೇಶು, ಇವರೆಲ್ಲ ಒಂದು ಟೀಮ್, ಅವೆಲ್ಲ ಅಷ್ಟೇನು ಎಡ್ಸ್ಕೊಳ್ಳೋವಾಗ ನಾವೆಲ್ಲ ಒಂದು ಟೀಮ್ ಫಾರ್ಮ್ ಮಾಡ್ಕೊಂಡು ತದನಂತರ ಅದಾಯಿತು. ಅದೆಲ್ಲ ಮುಗಿಸು, ಅದು ಸೀರಿಯಲ್ ಮುಗಿದು, ಅದು ನಾವು ಯಾವ ಥರದ ಒಂದು ಸಿನಿಮಾ ಥರ ಶೂಟ್ ಮಾಡ್ತಿದ್ದೋ, ನಮ್ಗೆ ರೇಟ್ ವರ್ಕೌಟ್ ಆಗ್ತಿರೋ, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ರು. ಹಾಗಾದ್ರೆ ಬರೀ ನಾವು ಸಿನಿಮಾ ಸಬ್ ರಿಲೇಟೆಡ್ ನಾವು ಸೀರಿಯಲ್ ಥರ ಮಾಡಬೇಕು, ಸಿನಿಮಾ ಥರ ಮಾಡಿ ಎಲ್ಲರೂ ಕೊಟ್ಟು ಆಯ್ತದೆ ಅಂದ್ಬಿಟ್ಟು ಆಗಲಿಲ್ಲ, ಕ್ಯಾನ್ಸಲ್ ಮಾಡಿದ್ರು. ತದನಂತರ ನಾನು ಸುಮಾರು ಚಿತ್ರಗಳು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ ಸುಮಾರು ಕೆಲಸ ಮಾಡಿದೆ. ಹತ್ತಿರ ನಮಸ್ತೆ, ನಾನು ವಿಕ್ಟ್ರಿ ವಾಸು, ಚಲನಚಿತ್ರ ನಿರ್ದೇಶಕ ಮತ್ತು ನಟ. ಬಹಳ ವರ್ಷಗಳಿಂದ ನನ್ನ ಸ್ನೇಹಿತರಾದ ವೀರೇಶ್ ಅವರು ಸುಮಾರು ಈ ಥರ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಸೊ ನಾನು ಮಾಡೋಣ ಸರ್ ಅಂತ ಹೇಳ್ತಾ ಇದ್ರು. ಅಚಾನಕ್ಕು ಇವತ್ತು ಆ ಗಡಿಗೆ ಕೂಡ ಬಂದಿದೆ. ಥ್ಯಾಂಕ್ ಯು. ನೋಡ್ತಿಕ್ಕಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಮ್ಮ ತಂದೆಗೆ, ನಮ್ಮ ತಾಯಿಗೆ 9 ಜನ ಮಕ್ಕಳು, ಅದ್ರಲ್ಲಿ ನಾನು 4ನೇ ಅವನು. ನಮ್ಮ ದೊಡ್ಡಣ್ಣವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ಈಗ ಜಸ್ಟ್ ಒಂದು 5-6 ಇಯರ್ಸ್ ಆಯಿತು ರಿಟೈರ್ಡ್ ಆಗಿ. ತದನಂತರ ನನ್ನ ಅಣ್ಣ, ನನ್ನ ಅಕ್ಕ, ಆಮೇಲೆ ನಾನು, ನನ್ನ ಜೊತೆ 3 ಜನ ತಮ್ಮದಿರು, 2 ತಂಗಿದಿರು. ಟೋಟಲ್ ನಾವು 9 ಜನ ಮಕ್ಕಳು. ನಮ್ಮ ತಂದೆಯವರು ಒಬ್ಬ ಆರ್ಡಿನರಿ ಟ್ರಾಫಿಕ್ ಪೊಲೀಸ್ ಆಗಿದ್ರು. ನಾನು ಹೇಳ್ತಿರೋದು ಆ ಟೈಮಲ್ಲಿ 62, ನಮ್ಮ ತಂದೆ 61-62 ಅಲ್ಲಿ ಡಿಪಾರ್ಟ್ಮೆಂಟ್ ಸೇರಿದ್ದು. ತದನಂತರ 88 ಇಸ್ವಿಯಲ್ಲಿ ಅವರು ರಿಟೈರ್ಡ್ ಆದ. ತದನಂತರ ಅವರು 31 ವರ್ಷ ಬದುಕಿದ್ರು. ಅಂದರೆ ಇನ್ನೊಂದು ಟರ್ಮು, ಯೂಶಲ್ ಆಗಿ ಒಬ್ಬ ಗೌರ್ಮೆಂಟ್ ಆಫೀಸಲ್ಲಿ 30 ವರ್ಷ ಅವ್ರದ್ದು ಆಯುಷ್, ಅದ್ರ ಇನ್ನೂ ಒಂದು ಟರ್ಮ್ 30 ವರ್ಷ ನಮ್ಮ ತಂದೆ ಇದ್ರು. ಈಗ ಜಸ್ಟ್ ಒಂದು 13 ವರ್ಷ ಆಯ್ತು ನಮ್ಮ ತಂದೆ ತಿರ್ಕೊಂಡು. ಸೊ ಬಾಲ್ಯ ವಯಸ್ಸಿನಲ್ಲಿ ಅಷ್ಟು ಜನರನ್ನ ಪ್ರಾಮಾಣಿಕವಾಗಿ ನಮ್ಮ ತಂದೆಯವರು ಬರ್ತಿರ್ತಕ್ಕಂಥ ಒಂದು 150 ರೂಪಾಯಿ ಸಂಬಳ ಅವಾಗ ನಮ್ಮ ತಂದೆ. ಅದರಲ್ಲಿ 9 ಜನ ಮಕ್ಕಳನ್ನ ಸಾಕಿ, ಜೊತೆಲಿ ನಮ್ಮೂರಿಂದ ನನ್ನ ತಂದೆ ರಿಲೇಷನ್ಸು, ನನ್ನ ತಾಯಿ ಎಲ್ಲ ಬರೋರು ಮನೆಗೆ, ಅವ್ರನ್ನೂ ಸಾಕಿ ಎಲ್ರಿಗೂ ಅಟ್ಲೀಸ್ಟ್ ಅವ್ರ ಕೈಲಿ ಏನು ಆಸ್ತಿ ಮಾಡೋಕ್ಕಾಗಲಿಲ್ಲ ಅಂತ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಮ್ಗೆಲ್ರಿಗೂ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಂದರೆ ಜಸ್ಟ್ ಮಕ್ಕಳು ಥರ ನೋಡಿಕೊಂಡ್ರು. ನಾವು ನಮ್ಮ ತಂದೆನ ಅದೇ ರೀತಿ ನೋಡಿಕೊಂಡು ಹೀಗೆ ನಮ್ಮ ಫ್ಯಾಮ್ಲಿ ಮುಂದುವರಿತು. ತದನಂತರ ಚಿಕ್ಕ ವಯಸ್ಸಲ್ಲಿ ನನಗೆ ಸಿನಿಮಾ ಮೇಲೆ ಅದೇನೋ ಅತಿಯಾದ ವ್ಯಾಮೋಹ, ಅತಿಯಾದ ಪ್ರೀತಿ, ಗೊತ್ತಿಲ್ಲ ಅದೇನಕ್ಕೆ ಹೆಂಗೆ ಬಂತು ಅಂತ ಅಂದ್ಬಿಟ್ಟು. ನಾನು ಜನರಲ್ ನೋಡಿ, ನಾನು ಫಸ್ಟು ಈ ಒಂದು 6th or 7th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಮೊದಲನೇ ಪಿಕ್ಚರ್ ನಾನು ಬಂಕೋಡ್ ಸಿನಿಮಾ ನೋಡಿದ್ದು ಅಂತ ಅಂದರೆ ಅಪರಿಚಿತ, ಕಾಶಿನಾಥ್ ಡೈರೆಕ್ಷನಲ್ಲಿ ನಾನು ಫಸ್ಟ್ ಚಕ್ಕರ್ ಹೊಡೆದು ಸಿನಿಮಾ ನೋಡಿದ್ದು. ಸೊ ನನಗೆ ಈ ಸಿನಿಮಾ ಗೀಲ್ ಯಾಕೆ ಬಂತು ಅಂತ ಅಂದರೆ, ನನ್ನ ಸ್ನೇಹಿತ ಒಬ್ಬ ಈ ಗಾಂಧಿನಗರಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ. ನನಗೆ ಗೊತ್ತಿಲ್ಲ, ಅವನು ಕೆಲಸ ಮಾಡ್ತಿದ್ದ. ಆಮೇಲೆ ಬರ್ತಾ ಒಂದಿನ, ವಾಸು ನೀನು ಯಾಕೋ ಕೆಲಸಕ್ಕೆ ಸೇರಬಾರ್ದು ಅಂತ. ಅವಾಗ ನಾನು 8ನೇ ಕ್ಲಾಸ್ ಪಾಸ್ ಆಗಿದೆ. ನನ್ನ ತಲೆ ತಿಂದ. ಸರಿ ಆಯ್ತು ನೋಡೋಣ ಬಿಡಿ ಅಂದ್ಬಿಟ್ಟು ನಾನು ಅವಾಗ ಗಾಂಧಿನಗರಕ್ಕೆ 80ರ ದಶಕದಲ್ಲಿ ಎಂಟರ್ ಆದವು. ನಾನು 60 ರೂಪಾಯಿ ಸಂಬಳಕ್ಕೆ ಆಫೀಸ್ ಬಾಯ್ ಆಗಿ ಎಂಟ್ರಾದೆ ನಾನು 1980ರಲ್ಲಿ. ನಾನು ಎಂಟ್ರಾದಾಗ ಆ ಒಂದು ಕಾಲಘಟ್ಟದಲ್ಲಿ ಗಾಳಿ ಮಾತು, ಹಣಬಲವೋ ಜನಬಲವೋ, ಸುಮಾರು ಚಿತ್ರಗಳು, ಪ್ರೇಮಾಭಿಷೇಕಮ್ಮು ಆ ಟೈಮಲ್ಲಿ ರಿಲೀಸ್ ಆಗಿದ್ದು ಸಿನಿಮಾ. ನಾನು ಆಗ ಅದ ನಂತರ ಆಫೀಸ್ ಬಾಯ್ ಕೆಲಸ ಮಾಡಿಕೊಂಡು ಹಾಗೆ ಕಾಲೇಜ್ಗೆ ಹೋಗ್ತಾ ಡಿಗ್ರಿ ಫಿನಿಶ್ ಮಾಡಿದೆ. ಸುಮಾರು ಆಫೀಸಲ್ಲಿ ಕೆಲಸ ಮಾಡಿದೆ. ಸುಮಾರು ಹತ್ತತ್ರ ಒಂದು 8 ಆಫೀಸಲ್ಲಿ ನಾನು ಕೆಲಸ ಮಾಡಿರ್ಬೋದು. ಅದಂತರ 86, 87, 88 ನಾನು ಡಿಸ್ಟ್ರಿಬ್ಯೂಟರ್ ಆದೆ. ನಾನು ಡಿಸ್ಟ್ರಿಬ್ಯೂಟರ್ ಆದ ಹತ್ತಿರ ಒಂದು 4-5 ಡಿಸ್ಟ್ರಿಬ್ಯೂಟರ್ ಆದೆ. ಹಾಗೆ ಪಿಕ್ಚರ್ಸ್ ಗೊತ್ತಾಯ್ತು ಆ ಟೈಮಲ್ಲಿ. ಅವಾಗ ರೈಟ್ಸ್ ಕೊಡ್ತಿದ್ದೋ, ಏನೋ ಆಗ್ತಿದ್ದವ, ಸಣ್ಣ ಪುಟ್ಟ ಮಾಡ್ತಿದ್ದೋ. ತದನಂತರ ನನಗೆ ಏನಾಯ್ತು ಅಂದರೆ, ಈ ಒಂದು ಗ್ಯಾಪಲ್ಲಿ ಈ ಸೋಂಬೇರಿತನ ಸ್ಟಾರ್ಟ್ ಆಯಿತು. ಅಂದರೆ ಬರೀ ಕೂತಿರ್ಬೇಕು, ಏನು ಆ್ಯಕ್ಟಿವ್ ಎಲ್ಲ ಏನಿಲ್ಲ. ಇಂಥ ಸಮಯದಲ್ಲಿ ಏನಾಯಿತು ಅಂದರೆ, ನಮ್ಮ ಗುರುಗಳಾದಂಥ KS ಗೋಪಾಲಕೃಷ್ಣ ಅವರು ಒಂದು ಸಿನಿಮಾ ಮಾಡಕ್ಕೆ ಬಂದರು ಕನ್ನಡದಲ್ಲಿ, ಈ ಮಣ್ಣಿನ ಸತ್ಯ ಅಂತ ಒಂದು ಚಿತ್ರ. ಅದು ಕನ್ನಡ ಆ್ಯಂಡ್ ಮಲಯಾಳಂ ಸೈಮಲ್ಟೇನಿಯಸ್. ನಾನು ಕೇಳೋದಕ್ಕೆ ಭಯ, ಅವ್ರ ಹತ್ರ ಅಷ್ಟೆಂಟಾಗಿ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು. ಸರ್ ನನ್ನ ಫ್ರೆಂಡು ಧೈರ್ಯವಾಗಿ ಕೇಳ, ಸರ್ ಇವ್ರು ನಾವು ವಿಕ್ಟ್ರಿ ವಾಸು ಅಂತ ಅಂದ್ಬಿಟ್ಟು, ಸೊ ನಿಮ್ಮ ಪಿಕ್ಚರ್ ಅಷ್ಟೆಂಟಾಗಿ ಕೆಲಸ ಮಾಡೋದು ದಯವಿಟ್ಟು ಸೇರಿಸು. ಖಂಡಿತ ವಾಪ ಪಣ್ಣ ಅಂತ ಹೇಳಿದ್ರು. ಅವ್ರು ನಮ್ಮ VR ಭಾಸ್ಕರ್ ಅಂತ ನನ್ನ ಗುರುಗಳು, ಫಸ್ಟು ಅದು ಕೋ ಡೈರೆಕ್ಟರ್. ಸೊ ಅಲ್ಲಿ ನನ್ನ ಕರ್ಕೊಂಡು ಅಲ್ಲಿಂದ ಸಿನಿಮಾ, ನನ್ನ ವೃತ್ತಿ ಜೀವನ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಮಲಯಾಳಮಲ್ಲಿ ಒಂದು 5-4 ಸಿನಿಮಾ ಅಷ್ಟೆಂಟಾಗಿ ಕೆಲಸ ಮಾಡಿದೆ. ತದನಂತರ ಚೆನ್ನೈಗೆ ಹೋದೆ. ನನಗೆ ವೆದರ್ ಸೆಟ್ಲ್ ಆದ್ಮೇಲೆ ಮತ್ತೆ ಹೇಗೆ ತಿರ್ಗಿ ಬೆಂಗಳೂರು ವಾಪಸ್ ಬಂದೆ. ಬಿಫೋರ್ ವಾಪಸ್ ಬಂದ ನನ್ನ ಅದಾದಮೇಲೆ ಸೊ ಅಲ್ಲಿಂದ ನನ್ನ ಅಸ್ಟೆಂಡೇಟ್ ವೃತ್ತಿ ಸುಮಾರು ಪಿಕ್ಚರ್ ಸ್ಟಾರ್ಟ್ ಆಯಿತು. ತದನಂತರ ನಮ್ಮ ಪುಂಡರಗಂಡ ಅಂತ ಒಂದು ನಮ್ಮ ಟೈಗರ್ ಪ್ರಭಾವಿತ ಸೇರಿಕೊಂಡೆ. ಅದು ಬಿಫೋರು ನಮ್ಮ ಮೇಟಿರೋರ ಜೊತೆ ಕೆಲಸ ಮಾಡಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ತದನಂತರ ನಾವು ನಮ್ಮದೊಂದು ಟೀಮ್ ಫಾರ್ಮ್ ಆಯಿತು. ನಾನು, ನಮ್ಮ ಓಂ ಪ್ರಕಾಶ್ ಅವರು, ಡೈರೆಕ್ಟರ್ ಓಂ ಪ್ರಕಾಶ್, ನಮ್ಮ ಶಿವಮಣಿ, ನಮ್ಮ MS ರಮೇಶು, ನಮ್ಮ ಮಾದೇಶು, ಆಮೇಲೆ ರುದ್ರೇಶು, ಇವರೆಲ್ಲ ಒಂದು ಟೀಮ್, ಅವೆಲ್ಲ ಅಷ್ಟೆಂಟ್ ಎಡ್ಸ್ಕೊಳ್ಳೋವಾಗ. ಸೊ ಅಲ್ಲಿಂದ ನಮ್ಮ ಯಾವುದೋ ಒಂದೊಂದು ಸಿನಿಮಾದಲ್ಲಿ ಕೆಲಸ ಮಾಡ್ಕೊಂಡು ನಮ್ಮದು ಒಂದು ಟೀಮ್ ಫಾರ್ಮ್ ಮಾಡಿಕೊಂಡು ಇನ್ನೊಂದು ವೆಬ್ ಸೀರೀಸ್ ಸ್ಟಾರ್ಟ್ ಮಾಡೋದು. ಸೀರಿಯಲ್ ನಮ್ಮ KC ಮೋಹನ್ ಪ್ರೊಡ್ಯೂಸರು ಒಂದು ಪೊಲೀಸ್ ಡೈರಿ ಅಂತ ಒಂದು ಸೀರಿಯಲ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ಜನಾರ್ದನ್ ಕ್ಯಾಮ್ರಾಮನ್, ಓಂ ಪ್ರಕಾಶ್ ಅವರು ಡೈರೆಕ್ಟರು, ನಾನು ಕೋ ಡೈರೆಕ್ಟರ್, ನಮ್ಮ MS ರಮೇಶು ಡೈಲಾಗ್ಸು,
ನಾವೆಲ್ಲ ಒಂದು ಟೀಮ್ ಫಾರ್ಮ್ ಮಾಡ್ಕೊಂಡು ತದನಂತರ ಅದಾಯಿತು, ಅದೆಲ್ಲ ಮುಗಿಸು, ಅದು ಸೀರಿಯಲ್ ಮುಗಿದು, ಅದು ನಾವು ಯಾವ ಥರ ಒಂದು ಸಿನಿಮಾ ಥರ ಶೂಟ್ ಮಾಡ್ತಿದ್ದೋ, ನಮ್ಗೆ ರೇಟ್ ವರ್ಕೌಟ್ ಆಗ್ತಿರೋ, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ರು. ಹಾಗಾದ್ರೆ ಬರೀ ನಾವು ಸಿನಿಮಾ ಸಬ್ ರಿಲೇಟೆಡ್ ನಾವು ಸೀರಿಯಲ್ ಥರ ಮಾಡಬೇಕು, ಸಿನಿಮಾ ಥರ ಮಾಡಿ ಎಲ್ಲರೂ ಕೊಟ್ಟು ಆಯ್ತದೆ ಅಂದ್ಬಿಟ್ಟು ಆಗಲಿಲ್ಲ, ಕ್ಯಾನ್ಸಲ್ ಮಾಡಿದ್ರು. ತದನಂತರ ನಾನು ಸುಮಾರು ಚಿತ್ರಗಳು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ ಸುಮಾರು ಕೆಲಸ ಮಾಡಿದೆ. ಹತ್ತಿರ ಅಲ್ಲೇ ಸತ್ಯ ಮ್ಯಾಜಿಕ್ ಸಿನಿಮಾ ಸ್ಟಾರ್ಟ್ ಮಾಡಿ. ಹೌದೌದು, ಇಲ್ಲ ಮಹೇಶಿಕ್ ನಾನು ಡೈರೆಕ್ಟರ್, ನಾನು ಸಾಗರಿಂದ ಸ್ಟಾರ್ಟ್ ಮಾಡಿದೆ. ಸಾಗರಿ ಅಂತ ಚಿತ್ರ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅದು ಬಿಫೋರ್ ನಾನು ಆಲ್ಮೋಸ್ಟ್ ಆಲು ನಮ್ಮ ರಾಮಮೂರ್ತಿ ಅವರು, ಸಾಯಿ ಪ್ರಕಾಶು, ಆಮೇಲೆ ನಮ್ಮ ಸೋಮಶೇಖರ್ ಸರ್, ವಿಜಯ ರೆಡ್ಡಿ ಸರ್, ಜೋಸೈಮನ್ನು, ಗೌರಿ ಶಂಕರ್, ಶಿವಮಣಿ, ಓಂ ಪ್ರಕಾಶ್, ಪಿ ವಾಸು, ಟೈಗರ್ ಪ್ರಭಾಕರ್, ಸುಮಾರು ಜನ ಡೈರೆಕ್ಟರ್ಸ್ ಹತ್ರ ನಮ್ಮ ಎ ಟಿ ರಘು ಅವರು, ನಮ್ಮ ಗುರುಗಳಾದ ಎ ಟಿ ರಘು, ದ್ವಾರಕೀಶು, ಇಂಥ ಸುಮಾರು ಜನ ನಾನು ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೆ. ತದನಂತರ ಹತ್ತಿರ ಒಂದು 58 ಸಿನಿಮಾರು ಕೆಲಸ ಮಾಡಿದ್ದೀನಿ ನಾನು ಆಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಕೋ ಡೈರೆಕ್ಟರ್ ಆಗಿ. ಸೊ ಹಾಗೆ ನಡೀತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ನಮ್ಮ ಒಂದಿನ ಒಂದು ಫೈನ್ ಡೇ ನಮ್ಮ ಜೆ ಜಿ ಕೃಷ್ಣ ಅಂದ್ಬಿಟ್ಟು, ನನ್ನ ಜೊತೆಲಿ ತುಂಬ ಕ್ಲೋಸ್, ನನ್ನ ಜೆ ಜಿ ಕೃಷ್ಣ ಅವರು ಬಂದು ಹೊಸ ಎಷ್ಟು ಪಿಕ್ಚರ್ ಅಂದ್ರೆ ನೀನು ಕೋ ಡೈರೆಕ್ಟರ್ ಕೆಲಸ ಮಾಡ್ತೀಯಾ, ಇಮಿಡಿಯೇಟ್ ಒಂದು ಪಿಕ್ಚರ್ ಡೈರೆಕ್ಷನ್ ಮಾಡೋಣ ಬಾ ಅಂದರು. ಬೇಡ ಸಾರ್, ನಂಗೆ ದಯವಿಟ್ಟು ಬೇಡ, ಇನ್ನೂ ನಾನು ಸುಮಾರು ಅಚೀವ್ ಮಾಡಬೇಕು ಅಸೋಸಿಯೇಟ್ ಆಗಿ ಮಾಡ್ತೀನಿ ಅಂತ ಹೇಳಿ, ಇಲ್ಲ ನಾನು ತುಂಬ ಒಳ್ಳೆ ಟೆಕ್ನಿಷಿಯನ್, ದಯವಿಟ್ಟು ಪಿಕ್ಚರ್ ಮಾಡಿ ಇನ್ನೂ ಬಾ ಅಂತ ಅಂದ್ಬಿಟ್ಟು ನನಗೆ ಪುಟ್ಟಮಲ್ಲಿ ಅಂತ ನನ್ನ ಫಸ್ಟ್ ಡೇಬು ಅಟ್ ದಿ ಏಜ್ ಆಫ್ 27 ವರ್ಷಕ್ಕೆ ನಾನು 1995 ಫಸ್ಟ್ ಪಿಕ್ಚರ್ ನಾನು ಪುಟ್ಟಮಲ್ಲಿ ಏನೋ ಸಿನಿಮಾ ನಾನು ಡೈರೆಕ್ಷನ್ ಸ್ಟಾರ್ಟ್ ಮಾಡಿದೆ 95ರಲ್ಲಿ. ಎಲ್ಲ ತುಂಬ ದೊಡ್ಡ ತಾರಾಬಳಗನೆ ಬಿಡಿ. ಮಾಲಾಶ್ರೀ ಫಸ್ಟ್ ನನ್ನ ಜೊತೆ ವರ್ಕ್ ಮಾಡಿ, ಸಾಯಿ ಕುಮಾರ್ ಫಸ್ಟ್ ಪಿಕ್ಚರ್, ನನ್ನ ಪಿಕ್ಚರ್ ಹೀರೋ. ಅದು ಬಿಫೋರ್ ನಾನು ಸಾಯಿ ಕುಮಾರ್ ಕೆಲಸ ಮಾಡಿದೆ, ಒಂದು ಲಾಕ್ ಅಪ್ ಡೆತ್ ಆ್ಯಂಡ್ ಎಮರ್ಜೆನ್ಸಿ ಅಂದ್ಬಿಟ್ಟು. ತದನಂತರ ನಂದೇ ಫಸ್ಟ್ ಸಿನಿಮಾಲಿ ಅವರು ಹೀರೋ ಆಗಿ ಲಾಂಚ್ ಆದರು ಸಾಯಿ ಕುಮಾರ್. ಅಂಥದ್ದು ದೊಡ್ಡ ಸಕ್ಸಸ್ ಏನಾಗಲಿಲ್ಲ, ಓಕೆ, ಒಂದು ಆ್ಯಾವ್ರೇಜ್ ಸಿನಿಮಾ, ಚೆನ್ನಾಗಿತ್ತು ಕತೆ, ಸೊ ಆಡಿಯನ್ಸ್ ಅಕ್ಸೆಪ್ಟ್ ಮಾಡಲಿಲ್ಲ, ಆ್ಯಾವ್ರೇಜ್ ಆಗಿ ಸಿನಿಮಾ. ತದನಂತರ ಒಂದು ವರ್ಷ ಗ್ಯಾಪು, ನನಗೆ ಯಾವುದು ಕೆಲಸನೂ ಇಲ್ಲ ಆ ಟೈಮಲ್ಲಿ. ಮತ್ತೆ ಏನು ತಿನ್ನೋ ಸುಮಾರು ಜನ ಬಂದು ಮತ್ತೆ ಕೊಡಾಟ ಕೆಲಸ ಮಾಡು ಅಂತ ನಾನು ಮಾಡಲಿಲ್ಲ. ಇಲ್ಲ ಬೇಡ ಸರ್, ನಂಗೆ ಸಾಕು, ನೋಡೋಣ, ಪ್ರಯತ್ನ ಪಡೋಣ ಅಂತ ಇದ್ದೆ. ತದನಂತರ ಸೆಂಟ್ರಲ್ ಸ್ಟಾರ್ಟ್ ಮಾಡಿದೆ. ಸೆಂಟ್ರಲ್ ಕತೆ ಒಂದು ದೊಡ್ಡ ರೋಮಾಂಚಕ ಅಂತಲೇ ಹೇಳ್ಬೋದು. ಒಂಥರ ತುಂಬ ಒಳ್ಳೆ ದೊಡ್ಡ ಅನುಭವ ಆ ಚಿತ್ರ. ಯಾಕಂದರೆ ನಾನು ಯೂಶಲ್ ಆಗಿ ನಾನು ಕೋ ಡೈರೆಕ್ಟರ್, ಅಸೋಸಿಯೇಟ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೇಕಾದ್ರೆ ಸುಮಾರು ಚಿತ್ರ ಆ್ಯಕ್ಷನ್ ಸಿನಿಮಾಗಳು ಮಾಡಿದ್ದೀವಿ. ಯೂಶಲಿ ಜೈಲೆಲ್ಲ ಶೂಟ್ ಮಾಡಿದ್ವಿ, ಜೈಲ್ಗೆಲ್ಲ ಮಾಡಿದ್ವಿ. ಮ್ಯಾಕ್ಸಿಮಮ್ ಒಂದು 3-4 ಡೇಸ್ ಮಾಡಿದ್ರೆ ಹೆಚ್ಚು. ಆದರೆ ನನ್ನ ಸಿನಿಮಾನೇ ಒಂದು 18-20 ದಿನ ಶೂಟಿಂಗ್ ಮಾಡೋ ಒಂದು ಇದು ಬಂತು. ಆ ಟೈಮಲ್ಲಿ ಆ ಥರ ಮಾಡಿದ ಒಂದು ದೊಡ್ಡ ಅನುಭವ. ಅಗೇನ್ ಸೆಂಟ್ರಲ್ ಜೈಲಿಗೆ ರಾಘವೇಂದ್ರ ಲಕ್ಷ್ಮಣ ಕೇಳಿದಾಗ ಏನಂದ್ರು? ರಾಘವೇಂದ್ರ ಕ್ಲಾಪ್ ಬಂದಿದ್ದವರು, ಕ್ಲಾಪ್ ಮಾಡಕ್ಕೆ ಬಂದಿದ್ದು, ಆ್ಯಕ್ಟ್ ಮಾಡಕ್ಕೆ ರಾಘವೇಂದ್ರ. ಅದಕ್ಕೆ ಫಸ್ಟ್ ಇದ್ದಿದ್ದು ಶಿವರಾಜ್ ಕುಮಾರ್ ಅಂತ ಅನ್ಕೊಂಡಿದ್ದು, ಶಿವರಾಜ್ ಕುಮಾರ್ ಆಯಿತು. ಆಮೇಲೆ ಶಿವರಾಜ್ ಕುಮಾರ್ ವಿಷ್ಣುವರ್ಧನ್ ಕಾಂಬಿನೇಷನ್ ಅಂತ ಆಡ್ದು, ಅದು ಅಕ್ಸೆಪ್ಟ್ ಮಾಡಿ, ಸಾರಿ ವಿಷ್ಣುವರ್ಧನ್ ಕತೆ ಹೇಳಬೇಕು, ಅದು ಬೇರೆನೇ ಚೇಂಜ್, ಮತ್ತೆ ಓಂ ಪುರಿನ ಹಾಕೋಬೇಕಂತ ಅಂತ ಒಂದು ಅದು ಓಕೆ ಆಯಿತು. ಸ್ವಲ್ಪ ಹಂಗೆ ಮೂವ್ ಆಗ್ತಾ ಪಿಕ್ಚರ್ ಅದೇ ಡ್ರಾಪ್ ಆಗ್ಬಿಡ್ತು. ಅದೇನಕ್ಕೆ ಡ್ರಾಪ್ ಆಯಿತು, ಶಿವರಾಜ್ ಕುಮಾರ್ ಸರ್ ಡೇಟ್ಸು ಅಥವಾ ನಮ್ಮ ನಿರ್ಮಾಪಕರು ಅಪ್ರೋಚ್ ಮಾಡಿಲ್ವೋ ಕರೆಕ್ಟಾಗಿ, ಶಿವರಾಜ್ ಕುಮಾರ್ ಅದು ಗೊತ್ತಿಲ್ಲ ನನಗೆ, ಅವರವರು ಮಧ್ಯೆ ಏನು ನಡೀತು ಅಂದ್ಬಿಟ್ಟು ಡ್ರಾಪ್ ಆಯಿತು. ತದನಂತರ ನಾನು ಹೇಳಿದೆ ರಾಷ್ಟ್ರೀಯ ಸೇರಿದಂಗೆ ನಮ್ಮ ಕುಮಾರ್ ಗೋವಿಂದ್ ಮಾಡ್ಬೇಕಂತ ಹೋದು. ಕುಮಾರ್ ಗೋವಿಂದು ಮಾಡೋಣ, ಸ್ವಲ್ಪ ದಿನ ಟೈಮ್ ಕೊಡಿ ಮಾಡೋಣ ಅಂತ ಅಂದರು. ಸೊ ಅಷ್ಟು ಪೇಷನ್ಸ್ ಇರಲಿಲ್ಲ. ಒಂದು ತಿಂಗಳು ವೆಯ್ಟ್ ಮಾಡಿ ಇಮಿಡಿಯೇಟು ನಮ್ಮ ಸಾಯಿ ಕುಮಾರ್ ಡೇಟ್ ಸಿಕ್ತು. ಅದು ಬಿಫೋರ್ ಏನು ಮಾಡಿದವರು, ನಮ್ಮದು ಪುಟ್ಟಮಲ್ಲಿ ಆಗಿದ ತಕ್ಷಣ ಒಂದು ಪೊಲೀಸ್ ಸ್ಟೋರಿ ಸಿನಿಮಾ ಮಾಡಿದ್ರು. ಪೊಲೀಸ್ ಸ್ಟೋರಿ ದೊಡ್ಡ ಹಿಟ್ ಆಗಿತ್ತು. ಆ ಹಿಟ್ಟಾಗಿ ನೆಕ್ಸ್ಟ್ ಸಿನಿಮಾ ನಾವು ಸೆಂಟ್ರಲ್ ಜೈಲ್ ಮಾಡಿದ್ರು. ಹಾಗಾಗಿ ಒಂದು ದೊಡ್ಡ ಒಂದು ಹಿಟ್ ಆಗಿಬಿಡಿ, ಎಲ್ಲ ಚೆನ್ನಾಗಿ ವರ್ಕೌಟ್ ಆಯ್ತು. ಅದು ಅದಾಯ್ತು, ಕಂಟಿನ್ಯೂಸ್ ಸೆಟ್ ಆಗ್ತು. ಜೈಲ್ ಪರ್ಮಿಷನ್ ಸಿಕ್ಕಿಲ್ಲ, ಅಂದರೆ ಮಿನಿಮಮ್ ಒಂದು 20 ದಿನ ಜೈಲ್ ಶೂಟಿಂಗ್ ಬೇಕಾಯ್ತು. ಎಲ್ಲಿ ಕೊಡ್ತಾರೆ ಈ ಒಂದು ಇದರಲ್ಲಿ, ಈ ಒಂದು ಪ್ರೋಟೋಕಾಲಲ್ಲಿ ತುಂಬ ಕಷ್ಟ ಆಗೋದು. ಹಾಗಾಗಿ ನಾವೇನು ಮಾಡಿದ್ರು, ಬೇಡ ಒಂದು ಡಿಸಿಷನ್ ತೊಗೊಂಡು ಒಂದು ಸೆಟ್ಟೆ ಹಾಕ್ಬಿಡೋಣ ನಾನು ಸೆಂಟ್ರಲ್ ಜೈಲಲ್ಲಿ, ನಮ್ಮ ಕಂಟಿನ್ಯೂಸ್ ಸ್ಟುಡಿಯೋಲ್ಲಿ ಸೆಂಟ್ರಲ್ ಜೈಲ್ ಸೆಟ್ಟೆ ಹಾಕ್ಬಿಟ್ಟು, ಒಂದು 2 ಫ್ಲೋರ್ ಇದೆ, ಆ 2 ಫ್ಲೋರಲ್ಲೂ ಸೆಟ್, ಆ ಕಡೆ ಈ ಕಡೆ ಫ್ಲೋರು, ಮಧ್ಯದಲ್ಲಿ ದೊಡ್ಡ ಗ್ರೌಂಡು, ಅದಕ್ಕೆ ಅದು ತಕ್ಕನಾಗಿ ಅದಕ್ಕೆ ಏನೇನು ಬೇಕೋ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ತುಂಬ ದೊಡ್ಡ ಸೆಟ್ ಆಗ್ತು. ತುಂಬ ಜನ ಕಲಾವಿದರು ಬಿಡಿ, ತುಂಬ ಜನ ಕಲಾವಿದರು, ಮತ್ತತ್ರ ಬೇರೆ 100 ಜನ ಜೂನಿಯರ್ ಆರ್ಟಿಸ್ಟ್ಗಳು ಇಟ್ಕೊಂಡು ಒಂದು ಚಿತ್ರನ ಮಾಡಿದ್ರು. ಒಂದು ಚೆನ್ನಾಗಿ ಅದ್ಭುತವಾದ ಒಂದು ಸಾಹಸಮಯ ಅನ್ನೋ ಚಿತ್ರ. ಸೊ ಅದರಲ್ಲಿ ಕಾಮಿಡಿ ನಿಮ್ಗೆ ನೋಡಿರ್ಬೋದು, ಆ್ಯಸಿಡ್ ಎಲ್ಲ ಕುಡಿತಾನೆ ಸಾಧಕೋಕಿಲ್ಲ, ಅದು ದೊಡ್ಡ ಹಿಟ್ ಆಯ್ತು. ಅದು ಕಾಮಿಡಿ ಎಲ್ಲೋಗ್ಲಿ ನೆನೆಸ್ಕೋತಾರೆ. ಆ ಥರ ಒಂದು ಚೆನ್ನಾಗಿತ್ತು, ಒಂಥರ ಹ್ಯೂಮರ್ ಆಗಿ, ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಆಗಿ. ಒಂದು ಆರ್ಸ್ ಬಾಬು ಫೈಟ್ ಮಾಸ್ಟರ್ ನಮ್ಮ ರವಿಚಂದ್ರನ್ ಸರ್ಗೆ ರೆಗ್ಯುಲರ್ ಮಾಡ್ತಾಯಿದ್ರು, ಅವರು ಆ್ಯಕ್ಷನ್ ಪೋರ್ಷನ್ ಮಾಡಿದ್ರು. ಹಾಗಾಗಿ ಆರ್ಸ್ ಬಾಬು ಜೊತೆಯಲ್ಲಿ ನಮ್ಗೆ ಪಾಪ ಅವರು ನಮ್ಮ ಆರ್ಟಿಸ್ಟ್ ಥರ 28 ಜನ ಜೊತೆಲೇ ಇದ್ರು ನಮಗೆ. ಆ್ಯಕ್ಚುಲಿ ಶೂಟಿಂಗ್ ಮಾಡೋದು ನಾವು 30 ಡೇಸ್ ಶೂಟಿಂಗ್ ಮಾಡೋದು ಅಷ್ಟೇ. ಆರ್ಸ್ ಬಾಬು ನಮಗೆ ಫೈಟ್ ಮಾಸ್ಟ್ ಡೇಟ್ಸೇ 26 ದಿನ. ಆ ಥರ ಒಂದು ಕ್ಯಾರಿ ಆಯಿತು. ಒಂದು ಚೆನ್ನಾಗಿ ಬಂತು ಸಿನಿಮಾ, ಚೆನ್ನಾಗಿ ಬಂತು, ಒಂದು ಯೂತ್ ಸಕ್ಸಸ್ ಆಯಿತು, ಎಲ್ಲರೂ ಅದರಿಂದ ಒಳ್ಳೆಯದು ಆಯಿತು. ಹಾಗಾಯಿತು. ನನ್ನ ಗುರುಗಳ ಬಗ್ಗೆ ಮಾತಾಡ್ಬೇಕಂತ ತುಂಬ ಆಸೆ. ಯಾಕಂದರೆ ನಾವು ನೆನೆಸ್ಕೊಂಬಂದಿದ್ದಾರೆ, ನಾನು ನೆನೆಸ್ಕೋಬೇಕು. ನಾವು ಯಾವ ನಡ್ಕೊಂಬಂದು ಅದೇಗಳನ್ನ ನೆನೆಸ್ಕೋಬೇಕು. ಫಾರ್ ಎಕ್ಸಾಂಪಲ್, ನನ್ನ ಗುರುಗಳಾದಂಥ ಸುಮಾರು ಜನ ಇದ್ದಾರೆ ಸರ್. ನಮ್ಮ ಸಾಯಿ ಪ್ರಕಾಶ್ ಆಗಿರ್ಬೋದು, ರಾಮಮೂರ್ತಿ ಸರ್ ಇರ್ಬೋದು, ಎ ಟಿ ರಘು ಇರ್ಬೋದು, ಪ್ರಭಾಕರ್ ಇರ್ಬೋದು. ಪ್ರಭಾಕರ್ ವಿಷಯಕ್ಕೆ ಬರೋಣ, ಟೈಗರ್ ಪ್ರಭಾಕರ್ ವಿಷಯಕ್ಕೆ ಬರೋಣ. ಈಗ ಜನರಲ್ ಆಗಿ ಪ್ರಭಾಕರ್ ಸಾರು ನನ್ನ ಫಸ್ಟ್ ಅವ್ರ ಭೇಟಿ ಪುಂಡರಗಂಡ ಅಂತ ಒಂದು ಚಿತ್ರ, ಅದಕ್ಕೆ ಅವರೇ ಡೈರೆಕ್ಟ್ರು.
ನಮ್ಮ ಪಿ ರಾಜು ಅಂತ ಪ್ರೊಡ್ಯೂಸರು, ಪಿ ಎಸ್ ಪ್ರಕಾಶ್ ಅಂತ ಕ್ಯಾಮ್ರಾಮನ್ ಇದ್ರು ಅವಾಗ. ಅವರು ತದನಂತರ ನಮ್ಮ ಸುಂದರ ಸುವರ್ಣ ಅವ್ರು ಕ್ಯಾಮ್ರಾಮನ್. ಫಸ್ಟ್ ಟೈಮ್ ನಾನು ಪ್ರಭಾಕರ್ ಸರ್ ಮೀಟ್ ಮಾಡಿದ್ದು ಅವಾಗ. ತುಂಬ ಸಣ್ಣ ನರ್ಪೆತ್ಲನ್ ಥರ ಇದೆ ಬಿಡಿಯಾಗ. ಅವಾಗ ನಾನು ಕೆಲಸ ಯಾವ ಥರ ಅಂದರೆ, ಒಂದು ಕೆಲಸ 10 ಕೆಲಸ ಮಾಡ್ತೀನಿ ಆ ಟೈಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್. ನಮ್ಮ ಪ್ರಭಾಕರ್ ನಾನು ನನ್ನ ಕಂಡು ತುಂಬ ಗೌರವ ಅಂದರೆ ತುಂಬ ರೆಸ್ಪೆಕ್ಟ್ ನಾನು ನೋಡಿದ್ರೆ. ಯಾಕಂತ ಅಂದರೆ ಒಂದು ಕೆಲಸ ಅಂದರೆ 100 ಕೆಲಸ ಮಾಡ್ತಾನೆ, 10 ಕೆಲಸ ಮಾಡ್ತಾನೆ ಅಂತ ತುಂಬ. ನಾನು ಒಬ್ಬನೇ ಬರೀ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿರಲಿಲ್ಲ. ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಆಗಲಿ ಚೆಕ್ ಮಾಡ್ಕೊಳ್ಳೋದು, ಮೇಕಪ್ ಟೆಸ್ಟ್ ಮಾಡ್ಕೊಳ್ಳೋದು, ಆಮೇಲೆ ನೆಕ್ಸ್ಟ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದಾಗಲಿ, ಒಂದು ಪ್ರಾಪರ್ಟೀಸ್ ಇಡೋದಾಗಲಿ, ಮತ್ತೊಮ್ಮೆ ಪ್ರತಿಯೊಂದು ಮಾಡ್ತಾ ಇದೆ. ಪ್ರಭಾಕರ್ ಸರ್ ಅದು ನೋಡಿ ತುಂಬ ಖುಷಿ ಪಡೋರು ನನ್ನ ಕೆಲಸ ನೋಡಿ. ಆಮೇಲೆ ನನ್ನ ಅಷ್ಟು ಅಚ್ಚುಕಟ್ಟಾಗಿ ನನ್ನ ಪ್ರೀತಿ ಮಾಡೋರು. ನಾನು ಆಲ್ಮೋಸ್ಟ್ ಅವ್ರ ಹತ್ರ ಏನೋ ಒಂದು 50-60% ನಾನೇನು ಕೆಲಸ ಕಲ್ತ್ಕೊಂಡಿದ್ದೆ ಅಂದರೆ ನಮ್ಮ ಪ್ರಭಾಕರ್ ಸರ್ ಜೊತೆ. ಅಂತ ಒಂದು ಅದ್ಭುತವಾದ ಒಬ್ಬ ಟೆಕ್ನಿಷಿಯನ್, ಒಂದು ಫಾರ್ ಎಕ್ಸಾಂಪಲ್ ಒಂದು ಸೀನ್ನ ಹೆಂಗೆ ಡಿಸೈನ್ ಮಾಡಬೇಕು, ಒಂದು ಸೀನ್ನ ಹೆಂಗೆ ಡಿವೈಡ್ ಮಾಡಬೇಕು, ಯಾವ ಥರ ಶಾರ್ಟ್ ಔಟ್ ಮಾಡಬೇಕು, ಪ್ರಾಪರ್ ಡಿಸೈನ್ ಬೇಕು, ಬ್ಯಾಕ್ ಡ್ರಾಪ್ ಏನು ಬೇಕು, ಹೆಂಗೆ ಆರ್ಟಿಸ್ಟ್ ಇರಬೇಕು, ಅವ್ರು ಹೆಂಗೆ ನೀವು ಮೋಲ್ಡ್ ಮಾಡಬೇಕು ಅಂತೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಆ್ಯಂಡ್ ಜೊತೆಲಿ ಅವರು ಒಬ್ಬರು ನಟರಾಗಿ ತುಂಬ ಪಾಪ್ಯುಲರ್ ಆಗಿರೋದ್ರಿಂದ ಅವರಿಗೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರು, ತುಂಬ ಸ್ಟ್ರಾಂಗ್ ಆಗಿದ್ರು ಬಿಡಿ. ಅದು ಹೇಳಕ್ಕೆ ಅಸಾಧ್ಯ. ಒಂದು ಎಲ್ಲ ಎವ್ರಿಥಿಂಗ್, ಡೈರೆಕ್ಷನ್, ಕ್ಯಾಮ್ರಾ ಆಗಲಿ, ಆಕ್ಟಿಂಗ್ ಪರ್ಪಸ್ ಆಗಲಿ, ಆಕ್ಷನ್ ಪೋರ್ಷನ್ ಆಗಲಿ. ನಿಮಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಪ್ರಭಾಕರ್ ಸಿನಿಮಾಗಳಲ್ಲಿ ಆಕ್ಷನ್ಸ್ ಎಲ್ಲ ಅವರೇ ಮಾಡ್ತಿರು. ಫೈಟ್ ಮಾಸ್ಟ್ ಇರೋರು ಬಟ್ ಅವರು ಇರೋರಷ್ಟೇ ಹೊರತು ಪ್ರತಿಯೊಂದು ಬ್ಲಾಕ್ ಆಗಲಿ ಮತ್ತೊಂದಾಗಲಿ ಎಲ್ಲ ಅವರೇ ಕಂಪೋಸ್ ಮಾಡೋರು. ಒಂದು ಸಣ್ಣ ರೂಮ್ ಸಿಕ್ಕಿದ್ರೆ ಸಾಕು, ಆ ರೂಮಲ್ಲಿ ಒಂದು 10 ಸೀನ್ ಶೂಟ್ ಮಾಡೋರು. ಅಷ್ಟು ಚೇಂಜಸ್ ಮಾಡೋರು, ನಮಗೆ ಗೊತ್ತಾಗ್ತಿರಲಿಲ್ಲ. ಬ್ಯಾಕ್ ಟಾಪ್ ಚೇಂಜ್ ಮಾಡೋರು, ಅಟ್ಮಾಸ್ಫಿಯರ್ ಚೇಂಜ್ ಮಾಡೋರು, ಲೊಕೇಶನ್ ಚೇಂಜ್ ಮಾಡೋರು, ಒಂದು ಕರ್ಟನ್ ಚೇಂಜ್ ಮಾಡೋರು, ಈ ಕಡೆ ಏನೋ ಪ್ರಾಪರ್ಟೀಸ್ ಮಾಡೋರು, ಆ ಥರ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡೋರು. ಸೊ ಅವರಿಂದ ತುಂಬ ಕೆಲಸ ಕಲಿತೆ ಬಿಡಿ ನಮ್ಮ ಪ್ರಭಾಕರ್ ಸರಿಂದ. ತದನಂತರ ಅವ್ರ ಹತ್ರ ಸುಮಾರು ವರ್ಷಗಳು ನಾನು ಟ್ರಾವೆಲ್ ಮಾಡಿದೆ. ಪುಂಡರಗಂಡ ಆಗ್ಬೋದು, ಜೈಲರ್ ಜಗನ್ನಾಥನ ಸಿನಿಮಾ ಆಗ್ಬೋದು, ಬಾಂಬೆ ದಾದ ಆಗ್ಬೋದು, ಮತ್ತೊಂದು ನಮ್ಮ ಕಿಲಾಡಿ ತಾತ ಆಗ್ಬೋದು, ಅದು ಕ್ಯಾಶ್ ವರ್ಕ್ ಮಾಡಿದೆ. ಆಮೇಲೆ ಸಮರ ಸಿಂಹ ಆಗ್ಬೋದು, ಈ ಥರ ಸುಮಾರು ಚಿತ್ರಗಳು ಅವ್ರ ಜೊತೆ ನಾನು ಟ್ರಾವೆಲ್ ಮಾಡಿದೆ. ಜೊತೆ ಅವ್ರದ್ದು ಹೆಂಗಂತಾರೆ ಪ್ರಭಾಕರ್ ಸರ್ ಅಂತಂದರೆ, ಡೈರೆಕ್ಟ್ರಲ್ಲಿ, ಫೈಟ್ ಮಾಸ್ಟರಲ್ಲಿ, ಹೀರೋ ಇರಲಿ ಎಲ್ಲ ಒಟ್ಟಿಗೆ ಒಂಥರ ಮಿಂಗಲ್ ಆಗಿರೋರು ಪ್ರಭಾಕರ್. ಆ ಥರ ಒಂದು ಒಳ್ಳೆ ಅದ್ಭುತವಾದಂಥ ಕ್ಯಾರೆಕ್ಟರ್ ಅವರು. ಅಂದರೆ ಸುಮ್ಮನೆ ಆ್ಯಕ್ಟ್ ಮಾಡ್ತಿರಲಿಲ್ಲ ಅವರು ಡೈರೆಕ್ಷನ್ ಹೇಳೋರು, ಡೈರೆಕ್ಷನ್ ಮಾಡೋರು, ಡೈರೆಕ್ಟರ್ನ ಸ್ವಲ್ಪ ಕೆಲಸ ಇಲ್ಲ ಡೈರೆಕ್ಷನ್ ಇವರೇ ಮಾಡೋರು. ಸೊ ಹೇಳೋರು, ಮೋಲ್ಡ್ ಮಾಡೋರು, ಚೆನ್ನಾಗಿ ಒಂಥರ ನಂಗೆ ಅನ್ನಿಸ್ತಾ ಇರಲಿಲ್ಲ ಒಬ್ಬ ಹೀರೋ ಆಗ ವರ್ಕ್ ಮಾಡ್ತೀವಿ ಅಂತ ಅನ್ನಿಸ್ತಲ್ಲ. ಅಂತ ಒಬ್ಬ ಕಲೆಗಾರ ನಮ್ಮ ಪ್ರಭಾಕರ್, ನಿಜಕ್ಕೂ ಹೇಳಬೇಕು. ಆ ರೀತಿ ಒಬ್ಬೊಬ್ರು ಡೈರೆಕ್ಟರ್ ಹತ್ರ ಒಂದೊಂದು ಗುಣಗಳಿದೆ. ನಮ್ಮ ಜೋಸೆ ಮನ್ಸ್ ಇರ್ಬೋದು, ಅವ್ರು ಒಂಥರ ಅವ್ರು ಸ್ಟೈಲಿಶೇ ಬೇರೆ, ಒಂಥರ ಒಂದು ಆಕ್ಷನ್ ಕಟ್ ಅಂತ ಹೇಳಿದ ತಕ್ಷಣ ಆರ್ಟಿಸ್ಟ್ ಹಂಗೆ ಇರಬೇಕು, ಆ ಫೋಕಸ್ ಕ್ಯಾಮ್ರಾ ನೋಡಿ ಓಕೆ ಅಂದ್ಮೇಲೆ ಆಮೇಲೆ ಚೇಂಜ್ ಮಾಡೋರು. ಒಂಥರ ಅವ್ರದ್ದು ಒಂಥರ ಅಪ್ರೋಚಿಂಗು. ನಮ್ಮ ಸಾಯಿ ಪ್ರಕಾಶ್ ಅವ್ರದ್ದು ಒಂಥರ ಗುಣ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅವ್ರದ್ದು ನೀಟಾಗಿ ಒಂಥರ ಈ ಬಾಳೆಲಿ ಊಟ ಮಾಡ್ತಾರಲ್ಲ ಅಷ್ಟು ಚೆನ್ನಾಗಿ ನೀಟಾಗಿರೋದು, ಎಲ್ಲೂ ಒಂದು ಎಕ್ಸಾಮಿಷನ್ ಅದೆಲ್ಲ ಏನೂ ಇರಲಿಲ್ಲ ಆ ಥರ. ನಮ್ಮ ರಾಮಮೂರ್ತಿ ಸರ್ ಒಂಥರ ವಿಧ, ನಮ್ಮ ಶಿವಮಣಿದು ಒಂಥರ ಸ್ಟೈಲು. ನನ್ನ ತುಂಬ ಒಳ್ಳೆ ಗೆಳೆಯ ಅವರು ಒಂಥರ ಅಷ್ಟೇ. ನಮ್ಮ ಶಿವಮಣಿ ಈ ಜಾಸ್ತಿ ವಿಜುವಲ್ಸ್ಗೆ ತುಂಬ ಚೆನ್ನಾಗಿ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ವಿಜುವಲ್ಸ್ ಚೆನ್ನಾಗಿ ಬರಬೇಕು, ಒಂಥರ ಸೀನ್ ಆ ಥರ ಶೂಟ್ ಮಾಡೋದಂತ ಆಸೆ ಪಡೋರು, ಖುಷಿ ಆಗ್ತಿತ್ತು. ತದಂತ ಬಂದು ಓಂ ಪ್ರಕಾಶ್ ನಂಗೆ ತುಂಬ ಅತ್ಯುತ್ತಮವಾದ ಸ್ನೇಹಿತ. ನಾನು ಓಂ ಪ್ರಕಾಶ್ ಜೊತೆಯಲ್ಲಿ ಈ ದಾದಾ ಅನ್ನೋ ಸಿನಿಮಾ, ಪಿ ವಾಸು ಅನ್ನೋ ಚಿತ್ರ, ನಾವು ಇಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರು, ನಾನು ಓಂ ಪ್ರಕಾಶ್ ಇಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರು. ಸೊ ಅಲ್ಲಿಂದ ನನ್ನ ಅವರ ಒಂದು ಗೆಳೆತನ ಸ್ಟಾರ್ಟ್ ಆಯಿತು. ತದನಂತರ ಅವ್ರ ಜೊತೆ ಹತ್ತತ್ರ ಒಂದು 5-6 ಸಿನಿಮಾ ನಾನು ಕೋ ಡೈರೆಕ್ಟರ್ ಕೆಲಸ ಮಾಡಿದೆ. ಅಧಿಪತಿ ಇರ್ಬೋದು, ಗೋಲ್ಡ್ ಮೆಡಲ್ಲು, ಲಾಕಪ್ ಡೆತ್ತು, ಎಮರ್ಜೆನ್ಸಿ, ಆಮೇಲೆ ದಿಸ್ ಒಂದು ಪಾಳೆಗಾರ, ಆಮೇಲೆ ಇದು ನಮ್ಮ ಜಯಶ್ರೀದೇವನ್ ಮಾಡೋದು, ಒಂದೇ ಮಾತರಮ್ಮು ಜೊತೆಲ್ಲ ಟ್ರಾವೆಲ್ ಮಾಡಿದೆ. ಅವ್ರದ್ದು ಒಂಥರ ಒಂದು ಸೀನ್ ಹೀಗೆ ಬರಬೇಕು ಅಂತ ತುಂಬ ಆಸೆ ಪಡೋರು. ಹಿಂಗೆ ಬರಬೇಕು, ಹೀಗೆ ಮಾಡಬೇಕು ಅಂದರೆ, ಒಂದು ಆ್ಯಕ್ಷನ್ ಸೀನ್ ಬಂತು ಅಂದರೆ ಅದಕ್ಕೆ ಪ್ರತಿಯೊಂದು ಒಂದು ಟ್ರಾಲಿ ಆಗಲಿ, ಕ್ರೈನ್ ಆಗಲಿ, ಜಿಮ್ಮಿ ಆಗಲಿ, ಒಂಥರ ಯಾವುದು ಶಾರ್ಟ್ಗಳು ಯಾವುದು ನಿಲ್ಬಾರ್ದು, ಅಂದರೆ ಟ್ರಾವೆಲ್ ಆಗ್ತಾ ಇರಬೇಕು, ಆ ಥರ ಒಂದು ಯೋಚನೆ ಮಾಡೋರು. ನಿಜವಾಗ್ಲೂ ಖುಷಿ ಆಗುತ್ತೆ. ಸುಮಾರು ಅವ್ರ ಜೊತೆ ನಾನು ತುಂಬ ಕೆಲಸಗಳು ಕಲ್ತಿದ್ದೀನಿ. ತದನಂತರ ನಮ್ಮ ಎ ಟಿ ರಘು ಜೊತೆ ಎ ಟಿ ರಘು ವಿಷಯಕ್ಕೆ ಬಂತು ಅಂತಂದರೆ, ಅದೊಂದು ದೊಡ್ಡ ಒಂದು ಯೂನಿವರ್ಸಿಟಿ ಅಂತ ಹೇಳಬೇಕು. ಒಂದು ಶಿಸ್ತಿನ ಸಿಪಾಯಿ, ಪ್ರಾಮಾಣಿಕ ಶಿಸ್ತಿನ ಸಿಪಾಯಿ. ಆ ಮನುಷ್ಯನಿಗೆ ಬೇರೆ ಏನೂ ಗೊತ್ತಾಗ್ತಿರಲ್ಲ. ನಾನು ಡೈರೆಕ್ಟ್ ಮಾಡಬೇಕು, ಸಿನಿಮಾ ಚೆನ್ನಾಗಿ ಮಾಡಬೇಕು, ಪ್ರೊಡ್ಯೂಸರ್ ಉಳಿಸ್ಬೇಕು, ಸಿನಿಮಾ ಸಕ್ಸಸ್ ಆಗಬೇಕು, ಇರಬೇಕು, ಇಷ್ಟೇ ಅವ್ರಿಗೆ. ಆ ಒಂದು ಈ ಸೆಕೆಂಡ್ ಥಾಟ್ ಬುಡ್ಡಿಗಳಿರಲಿಲ್ಲ. ಸೆಕೆಂಡ್ ಥಾಟ್ ಅಂತ ಅಂದರೆ ಕೆಲವರು ಬೇರೆ ಥರ ಏನೇನೋ ಯೋಚನೆ ಮಾಡ್ತಾರೆ. ಆ ಥರ ನಮ್ಮ ಗುರುಗಳಾದಂಥ ಎ ಟಿ ರಘು ಅದು ಯಾವುದೂ ಇರಲಿಲ್ಲ. ಒಂದು ಸೀನ್ನ, ಒಂದು ಸ್ಕ್ರಿಪ್ಟನ್ನ ಆದಷ್ಟು ಬೇಗ ಫಿನಿಶ್ ಮಾಡಬೇಕು, ಬೇಗ ಶೂಟಿಂಗ್ ಮಾಡಬೇಕು, ಪಿಕ್ಚರ್ ಬೇಗ ರಿಲೀಸ್ ಮಾಡಬೇಕು, ನಿರ್ಮಾಪಕರು ಏನು ಒಳ್ಳೇದಾಗಬೇಕು, ಒಳ್ಳೇದು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ನಮ್ಮ ಎ ಟಿ ರಘು ಕೆಲಸ ಮಾಡ್ತಿದ್ರು. ನಾನು ಅವ್ರ ಜೊತೆ ಹತ್ತತ್ರ ಸುಮಾರು ರೈಟ್ ಫ್ರಮ್ ಜೈಲರ್ ಜಗನ್ನಾಥ್ ಕಾಳಿವರೆಗೂ ಜೊತೆ ಕೆಲಸ ಮಾಡಿದೆ. ಹತ್ತತ್ರ ಒಂದು 12-13 ಸಿನಿಮಾ ಅವ್ರ ಜೊತೆ ನಾನು ಆಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ಕೆಲಸ ಮಾಡಿದೆ. ಅಲ್ಲಿಂದ ಇದು ದಿಸ್ ಒಂದು ಜೈಲರ್ ಜಗನ್ನಾಥ್, ಪುಟ್ಟ ಹೆಂಡತಿ ಆಗೋದು, ಮೈಸೂರು ಜಾಣ, ಮಂಡ್ಯದ ಗಂಡು, ಸೂರ್ಯೋದಯ, ಮಿಡಿದ ಹೃದಯಗಳು, ಸುಮಾರು ಶ್ರಾವಣ ಸಂಜೆ, ಸುಮಾರು ಚಿತ್ರಗಳು ನಾನು ಇಟ್ಟಿರೋ ಕೆಲಸ ಮಾಡಿದೆ. ಅಂತ ಅದ್ಭುತವಾದಂಥ ಒಬ್ಬ ಟೆಕ್ನಿಷಿಯನ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಪೂರ್ವಜನ ಸುಕೃತ ಅಂತ ಹೇಳಿ ಒಳ್ಳೊಳ್ಳೆ ಡೈರೆಕ್ಟರ್ ನಾನು ಕೆಲಸ ಮಾಡ್ಕೊಂಡ್ಬಂದೆ. ನಾನು ಪಿ ವಾಸ್ ಅವ್ರು ಇರ್ಬೋದು,
ಅಂತ ಪಿ ವಾಸು ಅವ್ರ ಜೊತೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಒಂದೊಂದು ಅದ್ಭುತವಾದಂಥ ಚಿತ್ರಗಳನ್ನು ಕೊಟ್ಟಂಥ ಪಿ ವಾಸು ಅವರು ಅಷ್ಟೇ. ಅವ್ರ ಕಥೆಗಳು ಸ್ಟೈಲ್ ನೋಡ್ತು ಅಂದರೆ ಎಂಥ ಆರ್ಟಿಸ್ಟ್ ಮಗ್ನನಾಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡೋರು ಆರ್ಟಿಸ್ಟ್ಗೆ. ಆಮೇಲೆ ಯಾವ ಸಿನಿಮಾ ವರ್ಕ್ ಮಾಡಿದ್ರಿ ಪಿ.ಯು.ಸಿ? ನಾನು ಜೈಸಿಮಾ ಕ್ಲಾಶ್ ಮಾಡಿದೆ ಅವಾಗ, ಜೈಸಿಮಾ ಅನ್ನೋ ಸಿನಿಮಾ. ಅದಾದ್ಮೇಲೆ ದಾದಾ ವರ್ಕ್ ಮಾಡಿದೆ ಅವ್ರ ಜೊತೆ.